ನಾವು ಯುದ್ಧದ ಕಾಲದಲ್ಲಿ ಇವತ್ತು ಪಾಕಿಸ್ತಾನದ ವಿರುದ್ಧ ಯುದ್ಧ ಆರಂಭವಾಗಿದೆ. ಈ ಯುದ್ಧ ಆರಂಭ ಆಗಿರುವಂತಹ ಸಂದರ್ಭದಲ್ಲಿ ಸಂವಿಧಾನ ನಮ್ಗೆ ಏನ್ ಹೇಳಬಹುದು? ಬಹಳಷ್ಟು ಜನಕ್ಕೆ ಅದು ಯೋಚನೆ ಇರುತ್ತೆ. ಸಂವಿಧಾನದಲ್ಲಿ ಯುದ್ಧಕ್ಕೆ ಅವಕಾಶ ಇದೆಯಾ? ಯುದ್ಧ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕು? ಯುದ್ಧ ನಾವು ಮೊದಲು ಮಾಡ್ಬೇಕಾ ಅವ್ರಿಗೊಂದು ಸಂವಿಧಾನದ ಮೂಲ ಆಶಯಗಳು ಕಾಂಗ್ರೆಸ್ ಹೆಸರಲ್ಲಿ ಹೇಳಿದಂಗೆ ಮೂಲ ಆಶಯಗಳು ಬುದ್ಧ ಮತ್ತು ಬಸವಣ್ಣನ ಆಶಯಗಳಾಗಿರೋದ್ರಿಂದಾಗಿ ಯುದ್ಧಕ್ಕೆ ಅಲ್ಲಿ ಮಾನ್ಯತೆ ಇಲ್ಲ. ಸಂವಿಧಾನದಲ್ಲಿ ಯುದ್ಧಕ್ಕೆ ಮಾನ್ಯತೆ ಇಲ್ಲ. ಅಂದ್ರೆ ಅಟ್ ದ ಸೇಮ್ ಟೈಮ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಯುದ್ಧದ ಬಗ್ಗೆ ಮಾತಾಡಲ್ಲ. ಅವರು ನಿಮ್ಮ ಕಾನ್ಶಿಯನ್ಸ್ ಬಿಡ್ತಾರೆ. ಯುದ್ಧ ನಿಮ್ಮ ಕಾನ್ಶಿಯನ್ಸ್ ಸೇರಿತು ಅನ್ನೋ ಮಾತು ಹೇಳ್ತಾರೆ. ಅದ್ರ ಜೊತೆಗೆ ಯುದ್ಧದ ಸಂದರ್ಭದಲ್ಲಿ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಸೆಲ್ಫ್ ಪ್ರೊಟೆಕ್ಷನ್ ಹೇಗಿರ್ಬೇಕು, ನಮ್ಮ ರಕ್ಷಣೆ ಹೇಗಿರ್ಬೇಕು, ನಮ್ಮ ದೇಶದ ಭದ್ರತೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಇದು ನಿಜವಾದ ದೇಶಭಕ್ತನ ಒಬ್ಬನ ಬಾಯಲ್ಲಿ ಬರುವಂತಹ ಮಾತುಗಳು. ಯುದ್ಧದ ಸಂದರ್ಭದಲ್ಲಿ ದೇಶದ ಭದ್ರತೆ ಬಗ್ಗೆ, ನಿಮ್ಮ ರಕ್ಷಣೆ ಬಗ್ಗೆ ನಾವು ಏನನ್ನದ ಸ್ಟೆಪ್ಸ್ ತಗೋಬೇಕು ಅನ್ನೋದನ್ನ ಬಾಬಾ ಸಾಹೇಬ್ ಹೇಳಿದ್ದಾರೆ. ಅದಕ್ಕೋಸ್ಕರ ಆರ್ಟಿಕಲ್ 352ನಲ್ಲಿ ಎಂತ ಎಮರ್ಜೆನ್ಸಿ ಟೈಮಲ್ಲಿ ನಾವು ಹೆಂಗೆ ನಡ್ಕೋಬೇಕಾಗಿದೆ, ಈ ದೇಶ ನಮ್ಮನ್ನ ನಾವು ಉಳಿಸ್ಕೊಳ್ಳೋಕೆ ಏನ್ ಮಾಡ್ಬೇಕಾಗಿದೆ ಅಂತ ಹೇಳ್ತೇವೆ. ಅದು ರಕ್ತ ಕ್ರಾಂತಿಯ ಬಗ್ಗೆ ಎಂದು ಮಾತಾಡ್ತಾರೆ. ನಾನು ಕಾನ್ಸ್ಟಿಟ್ಯೂಷನ್ ನ ಇರುವಾಗ್ತಾ ಯುದ್ಧದ ಬಗ್ಗೆ ಏನಿರ್ಬೋದು ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರು ಯುದ್ಧದ ಬಗ್ಗೆ ಏನು ಪರಿಕಲ್ಪನೆ ಕೂಡ ಯೋಚನೆ ಮಾಡ್ತಾರೆ. ಯಾಕಂತಂದ್ರೆ ಈ ತರದ ಒಂದು 352 ಅಂತ ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇಲ್ಲಿ ತರಬೇಕಾದ್ರೆ ಅವ್ರ ಮೈಂಡ್ ಅಲ್ಲಿ ಇನ್ನೇನಿರ್ಬೋದು ಅಂತ ಕೂಡ ನಾವು ಯೋಚನೆ ಮಾಡ್ತಾರೆ. ಅವ್ರ ಮೈಂಡ್ ಅಲ್ಲಿ ಏನಿತ್ತು ಅಂತ ಯೋಚನೆ ಮಾಡುವ ಸಂದರ್ಭದಲ್ಲಿ ಒಂದು ಮಾತನ್ನ ಬಾಬಾ ಸಾಹೇಬರು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಅವ್ರ ಮಾತನ್ನ ಅವರು ಆ ಯುದ್ಧದ ಸಂದರ್ಭದಲ್ಲಿ ನಾಜಿಗಳ ಅವತ್ತು ಅತ್ಯಂತ ಕ್ರೂರಿಗಳು ನಾಜಿಗಳು, ಆ ನಾಜಿಗಳ ವಿರುದ್ಧ ಗೆಲ್ಲಬೇಕು ಅನ್ನುವಂತ ಒಂದು ಆಶಯ ಅವ್ರಿಗಿರುತ್ತೆ ಒಂದು ಕಡೆ. ಮತ್ತೊಂದು ಕಡೆ ಅವರೆಷ್ಟು ಲೀಗಲ್ ಮೈಂಡೆಡ್ ಮತ್ತು ಹ್ಯುಮ್ಯಾನಿಟೇರಿಯನ್ ಮೈಂಡ್ ಇತ್ತು ಅಂತಿಗೆ ಆ ಸಂದರ್ಭದಲ್ಲಿ ಯುದ್ಧದಲ್ಲಿ ಇಂಜುರಿ ಆಗಿರುವಂತಹ ಯಾರಾದ್ರೂ ಸಿವಿಲಿಯನ್ಸ್ ಇರ್ತಾರಲ್ಲ ಅವರಿಗೆ ಒಂದು ಇನ್ಶೂರೆನ್ಸ್ ಆಕ್ಟ್ ಅನ್ನ 1943 ಒಂದು ಬಿಲ್ ಅನ್ನ ಪ್ರೆಸೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂತಂದ್ರೆ ಅವ್ರಿಗೆ ನೀವು ಅರ್ಥ ಮಾಡ್ಕೊಳ್ಳಿ, ಯುದ್ಧದ ಸಂದರ್ಭದಲ್ಲಿ ಯುದ್ಧ ನಾವು ಗೆಲ್ಲಬೇಕಾ ಸೋಲ್ಬೇಕಾ ಅನ್ನೋದಕ್ಕಿಂತ ಹೆಚ್ಚಾಗಿ ಯುದ್ಧದಿಂದಾಗಿ ಗಾಯಗೊಂಡವರ, ಅದರಲ್ಲಿ ಪ್ರಾಣಗಳನ್ನ ಬಲಿ ಕೊಟ್ಟಂತವರ ಇವರಿಗೆ ಕಾಂಪನ್ಸೇಷನ್ ಹೆಂಗ್ ಕೊಡಬೇಕು, ಇನ್ಶೂರೆನ್ಸ್ ಮೂಲಕ ಕಾಂಪನ್ಸೇಷನ್ ಹೆಂಗ್ ಕೊಡಬೇಕು ಅಂತ ಬಿಟ್ಟು ಒಂದು ಬಿಲ್ ಅನ್ನ ಡ್ರಾಫ್ಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ಅವ್ರಿಗೆ ಎಷ್ಟು ಕನ್ಸರ್ನ್ ಇತ್ತು ಅನ್ನೋಂಥದ್ದು ನಾವು ಇದನ್ನ ಆಲೋಚನೆ ಮಾಡಬೇಕಾಗುತ್ತೆ. ಬಹುಶಃ ಈ ಕನ್ಸರ್ನ್ ಎಲ್ಲಿಂದ ಬಂದಿರ್ಬೋದು ಅವರಿಗೆ? ಈ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಥ ಒಂದು ಪ್ರಾವಿಷನ್ ಅನ್ನ ಅಳವಡಿಸಬೇಕಾದ್ರೆ ಈ ಕನ್ಸರ್ನ್ ಎಲ್ಲಿಂದ ಬಂದಿರ್ಬೋದು? ಯಾಕೆಂದ್ರೆ ಅವ್ರು ಸೆಲ್ಫ್ ಡಿಫೆನ್ಸ್ ಬಗ್ಗೆ ಮಾತಾಡ್ತಾರೆ, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾರೆ, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದ್ರ ಬಗ್ಗೆ ಬುದ್ಧ ಮಾತಾಡ್ತಾರೆ. ಈ ಗೋಸ್ವಾಮಿ ಅವರ ಒಂದು ಇದನ್ನ ಇನ್ಸಿಡೆನ್ಸ್ ನೋಡಿದ್ದು ಅಂತ ಹೇಳಿದ್ರೆ, ಬುದ್ಧ ಇಡೀ ವಿದೇಶ ಸುತ್ತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ, ಬುದ್ಧಿಸಂ ಬಗ್ಗೆ ಮಾತಾಡ್ತಾ ಹೋದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಾಡಿನ ಹುಲಿ ಅದನ್ಗೆ ಅಟ್ಯಾಕ್ ಮಾಡಕ್ ಬರುತ್ತೆ. ಹುಲಿ ಅಟ್ಯಾಕ್ ಮಾಡಕ್ ಬಂದಾಗ ನೀವೇನ್ ಮಾಡ್ಬೇಕು? ಸೆಲ್ಫ್ ಡಿಫೆನ್ಸ್ ಮಾಡ್ಬೇಕು, ನಿಮ್ಮನ್ನ ನೀವು ರಕ್ಷಣೆ ಮಾಡ್ಬೇಕು. ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಡೋದು ಅಂತಂದ್ರೆ ಅಲ್ಲಿ ಏನ್ ಮಾಡ್ಬೇಕಾಗಿದೆ? ಅದನ್ನ ಸಾಯಿಸಬೇಕಾಗುತ್ತೆ, ಅನಿವಾರ್ಯ. ಆಗ ಹುಲಿ ಮೇಲೆ ಅವರು ಫೈಟ್ ಮಾಡಿ ಹುಲಿನ ಸಾಯಿಸ್ತಾರೆ. ಬಹಳ ಹಸ್ತಿರ್ತಾರೆ. ಆ ಹಸ್ತಂತ ಸಂದರ್ಭದಲ್ಲಿ ಸತ್ತ ಪ್ರಾಣಿನ ಸುಮ್ಮನೆ ಅನ್ಯಾಯವಾಗಿ ಇಡಬಾರ್ದು ಅಂತ ಅದನ್ನ ಕೊಯ್ದು ಅದರ ತಿಂದು ಬಿಟ್ಟು ಹೋಗ್ತಾರೆ, ಮಾಂಸವನ್ನು ತಿಂದುಬಿಟ್ಟು ಹೋಗ್ತಾರೆ. ಅದಕ್ಕೋಸ್ಕರ ಅಂತಂದ್ರೆ ಬಾಬಾ ಸಾಹೇಬರ ಮೈಂಡ್ ಅಲ್ಲಿ ಏನಿರ್ಬೋದು ಅನ್ನೋದನ್ನ ನೀವು ಸ್ವಲ್ಪ ಯೋಚನೆ ಮಾಡಿ. ಇದೇ ಇವುಗಳನ್ನ ನೀವು ಅನೇಕ ಇಶ್ಯೂಗಳನ್ನ, ಅನೇಕ ವಚನಗಳನ್ನ ತಗೊಂಡಿದ್ದು ಅಂತ ಹೇಳ್ತಾರೆ. ಬಸವಾದಿಶಂಕರ ವಚನಗಳಲ್ಲಿ ಈ ಅಂಶಗಳು ನಿಮ್ಗೆ ಸಿಗ್ತವೆ. ಹಾಗಾಗಿ ನಾನು ಯಾವಾಗಲೂ ಕೂಡ ಕಾನ್ಸ್ಟಿಟ್ಯೂಷನ್ ಬುದ್ಧನ ಪ್ರೀಚಿಂಗ್ಸು ಮತ್ತು ಇವರು ಬಸವಣ್ಣನವರ ತತ್ವಗಳಿದ್ದಾವಲ್ಲ, ಅವರ ವಚನಗಳಿದ್ದಾವಲ್ಲ, ಆ ವಚನಗಳನ್ನ ಅಡೆಟಿಪ್ಪಣೆಗಳಾಗಿ ಕೊಡ್ಬೋದು ಅಂತ ನಾನು ಮಾತಾಡಿರ್ತಾರೆ. ಅನೇಕ ಸಲ ಈ ಮಾತುಗಳನ್ನ ನಾನು ಹೇಳ್ತಾರೆ. ಈ ವರ್ಣವಾದ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಅದನ್ನ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿದೆಯಲ್ಲ, ಅದು ಬಹಳ ದೊಡ್ಡ ಇದು ಅಂತ ನನಗೆ ಅನಿಸುತ್ತೆ. ಒಂದು ಯುದ್ಧದ ಬಗ್ಗೆ
ಕಾನ್ಸ್ಟಿಟ್ಯೂಷನ್ ಏನೇ ಹೇಳುತ್ತೆ ಅನ್ನೋದ್ರ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಅದ್ರ ಬಗ್ಗೆ ಯಾವ ರೀತಿಯ ನಿಲುವು ತಗೊಳುತ್ತೆ ಅನ್ನೋದ್ರ ಬಗ್ಗೆ ಇದು ಕನೆಕ್ಟೆಡ್ ಆಗಿ ನಿಮ್ಗೆ ಗೊತ್ತಿದೆ. ಕಾನ್ಸ್ಟಿಟ್ಯೂಷನ್ನ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಬರುವಂತಹ ಹ್ಯೂಮನ್ ರೈಟ್ಸ್, ಈಗ ಜಗತ್ತಿನ ಹ್ಯೂಮನ್ ರೈಟ್ಸ್ ಕೋವಲೆಂಟ್ಸ್ಗೆ ನಾವು ಕೂಡ ಸಿಗ್ನೇಟರೀಸ್ ಅಂತಂದ್ರೆ ಬದುಕುವ ಹಕ್ಕನ್ನು ಕೊಡುವಂಥದ್ದು, ಶಿಕ್ಷಣದ ಹಕ್ಕನ್ನು ಕೊಡುವಂಥದ್ದು, ಆಮೇಲೆ ಆಹಾರದ ಹಕ್ಕನ್ನು ಕೊಡುವಂಥದ್ದು, ಆರೋಗ್ಯದ ಹಕ್ಕನ್ನು ಕೊಡುವಂಥದ್ದು, ಇದೆಲ್ಲವೂ ಕೂಡ ವ್ಯಕ್ತಪಡಿಸ್ತಾರೆ. ಇದಕ್ಕೆಲ್ಲ ಒಂದಕ್ಕೊಂದು ಕನೆಕ್ಟಿವಿಟಿ ಇದೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡೆ. ಅದಕ್ಕೋಸ್ಕರ ಈ ಕನೆಕ್ಟಿವಿಟಿ ನಾವು ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಮತ್ತೆ ಆರ್ಟಿಕಲ್ 14 ಹೋಗಿ ನಿಮಗೆ ಬದುಕುವ ಹಕ್ಕನ್ನು ಹೆಂಗೆ ಕೊಡಬೇಕು ಅಂತ ಬಗ್ಗೆ ಮಾತಾಡುವಂಥದ್ದು ಇದೆಯಲ್ಲ, ಅದು ಅನುಚ್ಛೇದ 14ರಲ್ಲಿ ಬಹಳ ಕ್ಲಿಯರ್ ಆಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಅನುಚ್ಛೇದ 14ರಿಂದ 21ವರೆಗೂ ಕೂಡ ನಿಮ್ಗೆ ಎಲ್ಲ ಅನುಚ್ಛೇದಗಳು ಕೂಡ ಇದನ್ನ ಇದು ಮಾಡಲಿಕ್ಕೆ ಹೋಗ್ತಾರೆ. ಈ ಯುದ್ಧದ ನಂತರದ ನಮಗೆ ಇವತ್ತಿನ ಹೆಚ್ಚು ಚರ್ಚೆ ಆಗ್ತಾ ಇರುವಂತಹ ವಿಷಯ ಏನು ಅಂತ ಹೇಳಿದ್ರೆ ಜಾತಿವಾದ ಸಮೀಕ್ಷೆ.